ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಬಿಂದು ಕುಕಿಂಗ್ ಬ್ಲಾಗ್ಸ್. ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಮುಸ್ಲಿಂ ಸ್ಟೈಲ್ ರೈಸ್ ಖೀರ್ ಮಾಡಬೇಕು ಅಂತ ಇದ್ದೀನಿ. ಇದಕ್ಕೆ ಬೇಕಂತ ಐಟಮ್ ಜೀರಾ ರೈಸ್, ಗೋಡಂಬಿ, ಬಾದಾಮಿ, ಸಿರೋಂಜಿನಿ ಮತ್ತು ತುಪ್ಪ, ಸಕ್ಕರೆ, ಮಿಲ್ಕ್ ಮೇಡ್. ಕೋವಾ ಸಿಕ್ಕಿಲ್ಲ ಅಂತ ಮಿಲ್ಕ್ ಮೇಡ್ ಯೂಸ್ ಮಾಡ್ತಾಯಿದ್ದೀನಿ. ಕುಕ್ಕರ್ಗೆ ಸೋಪ್ ಮಾಡಿರೋ ರೈಸು, ವಾಟರ್ ಬೇಕಷ್ಟು ಎಷ್ಟು 2 ವಿಸಿಲ್ ಕೂಗಿಸ್ಕೊಬೇಕು. 2 ವಿಷಲ್ ಆದಮೇಲೆ ಲಿಡ್ ಓಪನ್ ಮಾಡಿ ರೈಸ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡಿ. ರೈಸಸ್ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ತುಂಬ ಸ್ಮ್ಯಾಶ್ ಮಾಡಬಾರ್ದು, ಲೈಟಾಗಿ ಸ್ಮ್ಯಾಶ್ ಮಾಡಿ. ಬೇಕಾದರೆ ನೀವು ಜೀರಾ ರೈಸ್ ಯೂಸ್ ಮಾಡ್ಬೋದು, ಬಾಸ್ಮತಿ ರೈಸ್ ಯೂಸ್ ಮಾಡ್ಕೋಬೋದು. ಜೀರಾ ರೈಸಲ್ಲಿ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಮತ್ತೆ ಪ್ಯಾನ್ ತೊಗೊಂಡು ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. 60 ml ಆಫ್ ತುಪ್ಪ ತೊಗೊಳ್ತಾ ಇದ್ದೀನಿ. ತುಪ್ಪ ಎಲ್ಲ ಹೀಟ್ ಆದಮೇಲೆ, ತುಪ್ಪ ಎಲ್ಲ ಅದು ಗಟ್ಟಿ ಎಲ್ಲ ಮೆಲ್ಟ್ ಆದಮೇಲೆ ಇವಾಗ ನಾನು ಕ್ಯಾಶ್ಯೂ, ಚಕ್ಕೆ ಮತ್ತು ಏಲಕ್ಕಿ, ಕ್ಯಾಶ್ಯೂ, ಆಲ್ಮಂಡ್, ಸಿರೋಂಜಿನಿ ಹಾಕ್ಬಿಟ್ಟು ತುಪ್ಪದಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಅದು ಗೋಲ್ಡಿಶಾಗಿ ಟರ್ನ್ ಆಗಬೇಕು. ತುಪ್ಪ, ಗೋಡಂಬಿ, ಸಿರೋಂಜಿನಿ ಎಲ್ಲ ತುಪ್ಪದಲ್ಲೇ ಫ್ರೈ ಆಗಬೇಕು. ಸಿರೋಂಜಿ ಹಾಕಿದ್ರೇ ನಿಮಗೆ ಮುಸ್ಲಿಂ ಸ್ಟೈಲ್ ಅಕ್ಕಿ ರೈಸ್ ಖೀರ್ ಚೆನ್ನಾಗಿ ಬರೋದು. ಇವಾಗ ಸ್ಮ್ಯಾಶ್ ಮಾಡಿದ್ದೀನಲ್ಲ, ಆ ರೈಸ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಗೀಯಲ್ಲೇ ಆ ಗೋಡಂಬಿ ಎಲ್ಲ ಬಾದಾಮಲ್ಲೇ ಮಿಕ್ಸ್ ಮಾಡಬೇಕು. ಗೀಯಲ್ಲೇ ಫ್ರೈ ಮಾಡಿ ರೈಸ್ನ. ಆಮೇಲೆ ಸ್ವಲ್ಪ ವಾಟರ್ನ ಕುಕ್ಕರಲ್ಲೇ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ಲೀಟ್ರ್ ಹಾಲನ್ನ, 3/4 ಲೀಟ್ರಷ್ಟು ಕುದ್ದಿರೋ ಹಾಲನ್ನ ಇವಾಗ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡ್ತಾ ಇದ್ದೀರಲ್ಲ ಮೇಲೆ ಹೇಗೆ ಕಾಣಿಸ್ತಾ ಇದೆ ಡ್ರೈ ಫ್ರೂಟ್ಸು. ಅಷ್ಟು ಡ್ರೈ ಫ್ರೂಟ್ಸ್, ಶುಗರು ನಾನು 1/4 kg ತೊಗೊಂಡಿದ್ದೀನಿ. ನಿಮಗೆ ಇಷ್ಟು ಸ್ವೀಟ್ ತುಂಬ ಇಷ್ಟಪಡೋರು ಇನ್ನೊಂದು ಸ್ವಲ್ಪನೂ ಹಾಕ್ಕೋಬೋದು. ನನಗೆ ನಮ್ಮ ಮನೇಲಿ ಮಕ್ಕಳು ತಿನ್ನಲ್ಲ, ನಾನು ಮಿಲ್ಕ್ ಮೇಡ್ ಬೇಡ ಹಾಕೋತಾ ಇದ್ದೀನಲ್ವ, ಅದಕ್ಕೆ. ಮಿಲ್ಕ್ ಮೇಡ್ಗೂ ಆಪ್ಷನು. ಕೋವಾ ಸಿಕ್ಕಿಲ್ಲ ಅಂದರೆ ಮಿಲ್ಕ್ ಮೇಡ್ ಯೂಸ್ ಮಾಡಬೇಕು. ನನಗೆ ಕೋವಾ ಸಿಕ್ಕಿಲ್ಲ, ಮಿಲ್ಕ್ ಮೇಡಲ್ಲಿ ಮಾಡಿದ್ದೀನಿ. ಒಂದ್ಸಲ ಟ್ರೈ ಮಾಡಿದೆ, ಸೇಮ್ ಅದೇ ಥರನೇ ಬಂತು, ಕೋವಾ ಥರನೇ. ನೀವು ಕೋವಾ ಸಿಕ್ಕಿಲ್ಲ ಅಂದರೆ ವರಿ ಮಾಡ್ಕೋಬೇಡಿ, ಮಿಲ್ಕ್ ಮೇಡ್ ಯೂಸ್ ಮಾಡಿ. ಕೋವಾ ಬೇಕು, ಕೋವಾ ಹಾಕ್ತೀರಾ ಅಂತಂದರೆ ಸ್ವೀಟ್ಲೆಸ್ ಕೋವಾ ಹಾಕ್ಕೋಬೇಕು. ಅದನ್ನು ಡೈರೆಕ್ಟಾಗಿ ಹಾಕ್ಬಾರ್ದು, ಹಾಲಲ್ಲೇ ಮಿಕ್ಸ್ ಮಾಡಿ ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಪಾಯಸ. ಒಂದ್ಸಲ ಟ್ರೈ ಮಾಡಿ. ಮುಸ್ಲಿಂ ಸ್ಟೈಲ್ ಪಾಯಸ ಯಾರು ಮಿಸ್ ಮಾಡ್ಕೊತಿದ್ದೀರಾ ಅಂದರೆ ಇದು ಮನೇಲೇ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನನಗಂತೂ ತುಂಬ ಇಷ್ಟ ಈ ಪಾಯಸ, ತುಂಬ ಚೆನ್ನಾಗಿ ಬಂದಿತ್ತು. ನೀವು ಟ್ರೈ ಮಾಡಿ. ಚೆನ್ನಾಗಿ ಕುದಿಬೇಕು ಅದು ಹಾಲು ರೈಸು, ಅದು ಡ್ರೈ ಫ್ರೂಟ್ಸ್ ಎಲ್ಲ ಅದಕ್ಕೆ ಒಂದಕ್ಕೊಂದು ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಅಷ್ಟು ಚೆನ್ನಾಗಿ ಕುದಿಸಿ ಅದನ್ನು ನೋಡಿ. ಚೆನ್ನಾಗಿ ನೋಡ್ತಾ ಇದ್ದೀರಲ್ಲ ಸೈಡಲ್ಲಿ ಪ್ಯಾನಲ್ಲಿ ಹಾಲು ಎಷ್ಟು ಕಮ್ಮಿ ಆಗ್ತಾ ಬರ್ತಾಯಿದೆ, ಆ ಥರ ಕುದಿಸಿ. ಚೆನ್ನಾಗಿ ಕುದ್ದಿ ಆದಮೇಲೆ ಆಫ್ ಮಾಡಿಬಿಟ್ಟು ಕೂಲ್ ಆದಮೇಲೆ 1 ಕಪ್ಗೆ ಸರ್ವ್ ಮಾಡ್ಕೊಳ್ಳಿ. ಆರಿದ್ಮೇಲೆ ತುಂಬ ಚೆನ್ನಾಗಿರುತ್ತೆ ಪಾಯಸ. ನೀವು ವರಿ ಮಾಡ್ಕೊಬಾರ್ದು, ನೆಕ್ಸ್ಟ್ ಡೇನೂ ಬೇಕಾದರೆ ಫ್ರಿಜ್ಜಲ್ಲಿ ಇಟ್ಟಿದ್ದು ಇನ್ನೂ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.